ಹಾಯ್ ಫ್ರೆಂಡ್ಸ್, ಪುಳಿಯೋಗರೆ ಪೌಡ್ರು ವಿಧಾನವನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣನ್ನು ಮೊದಲು ತೊಳೆದು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿಟ್ಕೊಂಡಿದ್ದೀನಿ. ಇಲ್ಲಿ ನಾನು 50 ಗ್ರಾಮ್ ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಂತರ 100 ಗ್ರಾಮ್ ಹುಣಸೆ ಹಣ್ಣು ಚೆನ್ನಾಗಿ ಒಣಗಿಸಿ ಇಟ್ಕೊಂಡಿದ್ದೀನಿ. ದಿನಸನ್ನೆಲ್ಲ ಗ್ರಾಮ್ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ. ಅರ್ಧ ಗಿಟ್ಗೂ ಒಣ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 50 ಗ್ರಾಮ್ ಎಳ್ಳು ತೊಗೊಂಡಿದ್ದೀನಿ. ಉದ್ದಿನಬೇಳೆ 50 ಗ್ರಾಮ್, ಕಡಲೆಬೇಳೆ 50 ಗ್ರಾಮ್, ಕೊತ್ತಂಬರಿ ಕಾಳು ಅಥವಾ ಧನಿಯಾ 100 ಗ್ರಾಮ್ ತೊಗೊಂಡಿದ್ದೀನಿ. ಜೀರಿಗೆ 50 ಗ್ರಾಮ್, 4 ಕಡ್ಡಿ ಕರಿಬೇವು, ಮೆಣಸು, ಮೆಂತ್ಯ ಮತ್ತು ಸಾಸಿವೆ ಮೂರನ್ನು ಒಂದೊಂದು ಟೀ ಸ್ಪೂನ್ ತೊಗೊಂಡಿದ್ದೀನಿ. ಕಡಲೆಬೇಳೆ 50 ಗ್ರಾಮ್ ತೊಗೊಂಡಿದ್ದೀನಿ. ಒಂದು ಬಾಣಲಿಗೆ 1 ಸ್ಪೂನ್ ಎಣ್ಣೆ ಹಾಕಿ ಮೊದಲು ಒಣಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಎಲ್ಲ ದಿನಸುಗಳನ್ನು ಫ್ರೈ ಮಾಡ್ಕೊಳ್ಳೋವರೆಗೂ ಸ್ಟವ್ನ ಕಡಿಮೆ ಫ್ಲೇಮಲ್ಲೇ ಮಾಡಬೇಕು. ತುಂಬ ಪೇಷನ್ಸ್ ಕೂಡ ಬೇಕಾಗುತ್ತೆ ಫ್ರೈ ಮಾಡ್ಕೊಳ್ಳಿಕ್ಕೆ. ನೋಡಿ, ಒಣಮೆಣಸಿನ್ಕಾಯಿ ಫ್ರೈ ಆಗ್ತಾಯಿದೆ. ಕರಿಬೇವಿನ ಕಡ್ಡಿ ಒಂದು 4 ಕಡ್ಡಿ ಹೆಸಳನ್ನು ತೊಗೊಂಡಿದ್ದೀನಿ. ಫ್ರೈ ಆಗಿದೆ. ಒಂದು ತಟ್ಟೆಗೆ ಹಾಕ್ತಾಯಿದ್ದೀನಿ. ಇವಾಗ ಅದೇ ಬಾಣಲಿಗೆ ಎಳ್ಳನ್ನು, ಕರಿ ಎಳ್ಳು ತೊಗೊಂಡಿದ್ದೀನಿ. ಎಲ್ಲವಕ್ಕೂ ಎಣ್ಣೆ ಹಾಕಿ ಫ್ರೈ ಮಾಡೋ ಅಗತ್ಯ ಇಲ್ಲ. ಕೆಲವೊಂದು ದಿನಸಿಗೆ ಮಾತ್ರ ಎಣ್ಣೆ ಹಾಕಬೇಕು. ಕಡಿಮೆ ಫ್ಲೇಮಲ್ಲೇ ಎಲ್ಲವನ್ನೂ ಫ್ರೈ ಮಾಡ್ಕೋಬೇಕು. ನೋಡಿ, ಎಳ್ಳು ಕೂಡ ಫ್ರೈ ಆಗಿದೆ. ಕೆಲವೊಂದು ಪದಾರ್ಥಗಳನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋದು. ಇವೆಲ್ಲವನ್ನು ಗ್ರೈಂಡ್ ಮಾಡೋಕ್ಕಾದರೆ ಗೊತ್ತಾಗುತ್ತೆ ನಿಮಗೆ ಯಾಕೆ ಅಂತ. ನೆಕ್ಸ್ಟ್ 1 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಮೆಂತ್ಯ ಮತ್ತು ಮೆಣಸು ಮೂರನ್ನು ಒಂದೊಂದು ಟೀ ಸ್ಪೂನ್ ತೊಗೊಂಡಿದ್ನಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚಟಪಟ ಅಂದರೆ ಸಾಕು, ಫ್ರೈ ಆಗಿದೆ. ನೋಡಿ, ಇದನ್ನು ಕೂಡ ಮೆಣಸಿನ್ಕಾಯಿ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಧನಿಯಾ ಹಾಕ್ಕೊಂಡಿದ್ದೀನಿ. ಮೊದಲೆಲ್ಲ ಪುಳಿಯೋಗರೆನ ಗೊಜ್ಜು ಮಾಡ್ಕೊಳ್ತಾ ಇದ್ವಿ. ಈಗೇನಿಲ್ಲ, ಒಂಥರ ಇನ್ಸ್ಟೆಂಟ್ ಪೌಡ್ರು ಅಂದ್ಕೋಬೇಕು. ಆ ರೀತಿ ಪೌಡ್ರ್ ಮಾಡ್ತಾಯಿದ್ದೀನಿ. ಧನಿಯಾ ಕೂಡ ಫ್ರೈ ಆಗಿದೆ. ಅದೇ ಮೆಣಸಿನ್ಕಾಯಿ ತಟ್ಟೆಗೆ ಹಾಕ್ಕೋಬೇಕು. ನಂತರ ಜೀರಿಗೆ 50 ಗ್ರಾಮ್ ತೊಗೊಂಡಿದ್ದೆ, ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ನೋಡಿ, ಗ್ಯಾಸ್ನ ಒಂದೇ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲವನ್ನು ಫ್ರೈ ಮಾಡ್ಕೋಬೇಕು. ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಇದು ಕೂಡ 50 ಗ್ರಾಮ್ ತೊಗೊಂಡಿದ್ನಲ್ಲ, ಇದನ್ನು ಒಟ್ಟಿಗೆ ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಫ್ರೈ ಮಾಡ್ಕೊಂಡ ನಂತರ ಸಪ್ರೇಟ್ ಹಾಕ್ಕೋಬೇಕು. ನೋಡಿ, ಎಲ್ಲ ಫ್ರೈ ಆಗ್ತಾಯಿದೆ. ಇದನ್ನು ಕೂಡ ಸಪ್ರೇಟ್ ಹಾಕೋತಾ ಇದ್ದೀನಿ. ನಂತರ ಒಣ ಕೊಬ್ಬರಿನ ಅರ್ಧ ಗಿಟ್ಗೂ ತೊಗೊಂಡಿದ್ನಲ್ಲ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಕಾದರೆ ನೀವು ತುರ್ಕೋಬೋದು. ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ತುಂಬ ರೋಸ್ಟಾಗಿ ಫ್ರೈ ಮಾಡಬೇಕು. ನೋಡಿ, ಆಗಿದೆ ರೋಸ್ಟಾಗಿ. ಕೊಬ್ಬರಿ ಕೂಡ ಸಪ್ರೇಟ್ ತಟ್ಟೆಗೆ ಹಾಕ್ತಾಯಿದ್ದೀನಿ. ಇವಾಗ ಹುಣಸೆ ಹಣ್ಣು ಕೂಡ ಚೆನ್ನಾಗಿ ಒಣಗಿಸಿ ಫ್ರೈ ಮಾಡ್ಕೋಬೇಕು. ಒಂದು ದಿನ ಪೂರ್ತಿ ನಾನು ಹುಣಸೆ ಹಣ್ಣನ್ನು ಚೆನ್ನಾಗಿ ಒಣಗಿಸಿದ್ದೆ. ಒಣಗಿಸಿ ಈ ರೀತಿ ಬಿಸಿ ಮಾಡೋದ್ರಿಂದ ಗ್ರೈಂಡ್ ಆಗುತ್ತೆ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಮೊದಲು ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಕಾಳು, ಜೀರಿಗೆ ಕಾಳು ಹಾಕ್ಕೊಂಡಿದ್ನಲ್ಲ, ಅದನ್ನು ಮಾತ್ರ ಮೊದಲು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಪೌಡ್ರ್ ಆಗಿದೆ. ಅದೇ ಜಾರ್ಗೆ ಇವಾಗ ಎಳ್ಳನ್ನು ಹಾಕಬೇಕು. ಅದನ್ನು ಕೂಡ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನಂತರ ನಾನು ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಸಪ್ರೇಟ್ ಮಾಡಿಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ. ನಂತರ ಒಣ ಕೊಬ್ಬರಿ ಹಾಕ್ಕೊಂಡ ನಂತರ ಸ್ವಲ್ಪ ಪೌಡ್ರ್ ಹಾಕ್ಕೊಂಡು ಮಿಕ್ಸಿ ಮಾಡಿ ಹಾಕ್ಕೋಬೇಕು. ನಂತರ ಹುಣಸೆಹಣ್ಣು ಕೂಡ ನೋಡಿ ಗ್ರೈಂಡ್ ಆಗಿಲ್ಲ, ಅದು ಅರ್ಧ ಆಗಿದೆ. ಹಾಗಾಗಿ ನಾನು ಮತ್ತೆ ಕಡಲೆಬೇಳೆ, ಉದ್ದಿನಬೇಳೆ ಪೌಡ್ರನ್ನು ಹಾಕಿ ಮಾಡೋದ್ರಿಂದ ತುಂಬ ನುಣ್ಣಗೆ ಪೌಡ್ರ್ ಆಗಿದೆ. ಇವಾಗ ಹುಣಸೆಹಣ್ಣು ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಪೌಡ್ರ್ ಆಗಿದೆ. ನೋಡಿ, ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇನ್ನೂ ಸ್ವಲ್ಪ ಪೌಡ್ರ್ ತೊಗೊಂಡು ಇದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಬೆಲ್ಲ, ಒಂದು 2 ಟೀ ಸ್ಪೂನ್ ಉಪ್ಪು ಹಾಕ್ಕೊಂಡು ಇದನ್ನು ಕೂಡ ಒಂದು ಸಲ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಇದು ಕೂಡ ಗ್ರೈಂಡ್ ಆಗಿದೆ. ಇಲ್ಲಿ ನಾನು ಪುಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಈ ಪೌಡ್ರಿಗೆ ಒಗ್ಗರಣೆ ಹಾಕಬೇಕೀಗ. ನಾನಿಲ್ಲಿ ಒಂದು 1/4 ಕಪ್ನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಅಂದ್ಕೊಳ್ಳಿ, 3 ಅಥವಾ 4 ಟೇಬಲ್ ಸ್ಪೂನು. ಇದಕ್ಕೆ ನಾನು ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಇದು ಫ್ರೈ ಆದ ನಂತರ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕಬೇಕು. ನೀವಿಲ್ಲಿ ಕಾಳುಗಳನ್ನು ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ. ಕೆಲವರಿಗೆ ಕಾಳು ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ.
ನಂತರ ಒಣಮೆಣಸಿನ್ಕಾಯಿ ಒಂದು 4-5 ಕಟ್ ಮಾಡಿಕೊಂಡು ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಮೆಜರ್ಮೆಂಟಲ್ಲಿ ಕರೆಕ್ಟಾಗಿ ಉಪ್ಪು ಖಾರ ಎಲ್ಲ ರೆಡಿ ಇದೆ. ನಿಮಗೆ ಇನ್ನೂ ಸ್ವಲ್ಪ ಖಾರ ಬೇಕಾದರೆ ಅಚ್ಚ ಖಾರದ ಪುಡಿ ಹಾಕ್ಕೋಬೇಕು. ಈ ಒಗ್ಗರಣೆ ಆದ ನಂತರ ಗ್ಯಾಸ್ ಆಫ್ ಮಾಡ್ಕೊಂಡು ಈ ಪೌಡ್ರನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೊಂಥರ ಇನ್ಸ್ಟೆಂಟ್ ಪುಳಿಯೋಗರೆ ಪೌಡ್ರು. ನೀವು ಹೊರಗಡೆಯಿಂದ ರೆಡಿ ಏನು ಪೌಡ್ರು ತರ್ತಿರಲ್ಲ ಅದೇ ಥರ ಇದು ಇನ್ಸ್ಟೆಂಟ್ ಪೌಡ್ರು. ನೀವು ರೆಡಿ ಇರೋ ಅನ್ನಕ್ಕೆ ಒಗ್ಗರಣೆ ಹಾಕ್ದೇನೆ ಕೂಡ ಈ ರೀತಿ ಕಲಿಸ್ಕೋಬೋದು. ಇಲ್ಲ ಅಂದ್ರೂ ಸ್ವಲ್ಪ ಒಗ್ಗರಣೆ ಬೇಕು ಅನ್ನೋರು ಕೂಡ ಒಗ್ಗರಣೆ ಹಾಕ್ಕೊಂಡು ಆ್ಯಡ್ ಮಾಡ್ಕೋಬೋದು. ಕರೆಕ್ಟು ಮೇಜರ್ಮೆಂಟಲ್ಲಿ ಮಾಡಿ ತೋರಿಸಿದ್ದೀನಿ. ನೀವು ಕೂಡ ಟ್ರೈ ಮಾಡಿ ನೋಡಿ, ಒಂದು ಲೈಕ್ ಮಾಡಿ. ಮಿಕ್ಸ್ ಆಗಿದೆ. ಇವಾಗ ಇದನ್ನು ಸಪ್ರೇಟಾಗಿ ಒಗ್ಗರಣೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ನಾನು 1 ಟೇಬಲ್ ಸ್ಪೂನ್ ಎಣ್ಣೆನ ತೊಗೊಂಡಿದ್ದೀನಿ. ಒಂದು ಬಾಣಲಿಗೆ ಹಾಕ್ಕೊಂಡು ಸಾಸಿವೆ ಹಾಕ್ಕೋಬೇಕು. ಇದು ಆಪ್ಷನಲ್ಲು. ನಂತರ ಕರಿಬೇವಿನ ಸೊಪ್ಪು, 1-2 ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಎಕ್ಸ್ಟ್ರಾ ಕಾಳುಗಳು ಬೇಕಾದರೆ ಹಾಕ್ಕೋಬೋದು. ಶೇಂಗಾ ಬೀಜ, ಕಡಲೆಬೇಳೆ, ಉದ್ದಿನಬೇಳೆನ. ಒಂದು 1/4 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಂತರ ಈ ಪೌಡ್ರನ್ನ 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಎಣ್ಣೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಈ ಪೌಡ್ರ್ ಹಾಕಿದರೆ ಸಾಕು. ಮತ್ತೇನು ಇದು ಕುದಿಸೋದಾಗಲಿ ಏನೂ ಇಲ್ಲ. ನಾನಿವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಅನ್ನ ಕೂಡ ಮಾಡಿಟ್ಕೊಂಡು ಕಲಸಿ ತೋರಿಸ್ತಾ ಇದ್ದೀನಿ ನೋಡಿ. ಕಲಸಿ ಕೂಡ ಆಗಿದೆ. ಕಲರ್ ಕೂಡ ತುಂಬ ಚೆನ್ನಾಗಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಇವಾಗ ಇದು ಕಂಪ್ಲೀಟ್ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ನಲ್ಲ, ಕಂಪ್ಲೀಟ್ ತಣ್ಣಗಾಗಿದೆ. ಒಂದು ಏರ್ ಕಂಟೈನರ್ ಜಾರ್ಗೆ ಹಾಕ್ಕೋಬೇಕು. ಫ್ರಿಜ್ಜಲ್ಲಾದರೆ 1 ವರ್ಷ ಸ್ಟೋರ್ ಮಾಡ್ಬೋದು. ಕಡೆಗೆ ಇಟ್ಟರೂ ಒಂದು 2-3 ತಿಂಗಳು ಆರಾಮಾಗಿ ಇಡ್ಬೋದು. ನಿಮಗೆ ಈ ವಿಡಿಯೋದಲ್ಲಿ ಅಳತೆ ಪ್ರಮಾಣ ಗೊತ್ತಾಗದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.